ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಯಾರಿದ್ದಾರೆ? ಯು ಕಾಣ್ ಸಿ ತನು ಮತ್ತು ಸಾಸ್, ವೇದ್ ಆ್ಯಂಡ್ ಕುಮಾರ್. ನಾವು 5 ಜನ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ನನ್ನ ಫೇವ್ರೆಟ್ ಪ್ಲೇಸ್ಗೆ, ವೇದ ಫೇವ್ರೆಟ್ ಪ್ಲೇಸ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಜೋರಾಗಿ ಹೇಳೋ. ಎಸ್, ರಿಯಲ್ ಆಗೇ ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ಸಾಜು, ಸೇ ಹಾಯ್. ಹಾಯ್, ಸೇ ಹಾಯ್. This is your turn. It's your turn. Wait, you also say hi. So we'll show you ಏನೇನ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ. ಬನ್ನಿ, ನಾನು ನಮ್ಮ ಜರ್ನಿ ಜೊತೆ ಕರ್ಕೊಂಡು ಹೋಗ್ತೀನಿ. ಹೋಪ್ಫುಲಿ ಯು ವಿಲ್ ಎಂಜಾಯ್ ದಿಸ್ ವ್ಲಾಗ್. See you. ಆಲ್ಮೋಸ್ಟ್ ಲಗೇಜೆಲ್ಲ ನೈಟೇ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ನಂದು, ಕುಮಾರ್ದು, ವೇದುದು. ಯೂಶ್ವಲಿ ನಮ್ಮ ಮನೇಲಿ ಹೆಂಗೆ ಅಂದರೆ ನಾನು ಪ್ಯಾಕ್ ಮಾಡ್ತೀನಿ, ಕುಮಾರ್ ಅನ್ಪ್ಯಾಕ್ ಮಾಡ್ತಾರೆ. ಟ್ರಿಪ್ಪಿಗೆ ಬಂದಿದ್ದ ತಕ್ಷಣ ಟ್ರಿಪ್ಪಿಂದ ಹಿ ವಿಲ್ ಅನ್ಪ್ಯಾಕ್ ಎವ್ರಿಥಿಂಗ್ ಎಲ್ಲ ಇಟ್ಟು ಫ್ರೆಶ್ ಆಗಿ ಹಿಲ್ ಸ್ಲೀಪ್ ಆಫ್. ನಾನು ಬಂದ ತಕ್ಷಣ ಹೋಗಿ ಫ್ರೆಶ್ ಆಗಿ ನಾನು ಮಲಗಿಬಿಡ್ತೀನಿ. ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ಸೊ ಅದಕ್ಕೆ ಏನು ಮಾಡಿದೆ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು, ಯಾಕಂದರೆ ಇನ್ನೊಂದು 2-3 ಡೇಸ್ ಅವೈಲೇಬಲ್ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಪೂಜೆ ಮಾಡಿ, ಗಾರ್ಡನಿಂದ ಹೂವು ಎಲ್ಲ ತುಂಬ ಬಿಟ್ಟಿತ್ತು. ಸೊ ಎಲ್ಲ ತೊಗೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿ, ಪೂಜೆ ಮಾಡಿ, ಆಂಟಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದ್ವಿ. ಅತ್ತೆ ಇದ್ದರು ಮನೇಲಿ. ಸೊ ಲೆಮನ್ ರೈಸ್ ಮತ್ತು ಸ್ವಲ್ಪ ಕುಕುಂಬರ್ ಎಲ್ಲ ಕಟ್ ಮಾಡಿ, ಫ್ರೂಟ್ಸು ಎಲ್ಲ ಕಟ್ ಮಾಡಿ ಕೊಟ್ಟಿದ್ದರು. ಯಾಕೆಂದರೆ ಮಕ್ಕಳನ್ನ ಇಟ್ಕೊಂಡು ಹೊರಗಡೆ ಹೋಗಿ ಊಟ ತಿಂಡಿ ಮಾಡೋದು, ಈವನ್ ಹೋಟೆಲ್, ಐ ಫೀಲ್ ಇಟ್ಸ್ ಟೂ ಮಚ್ ಬಿಗ್ ಟಾಸ್ಕ್. ನಮಗೆ ತಿನ್ನೋದಕ್ಕಾಗೋದಿಲ್ಲ. ದೇ ನೀಡ್ ಸಮಥಿಂಗ್ ಎಲ್ಸ್. ದೇ ಡೋಂಟ್ ವಾಂಟ್ ಹ್ಯಾವ್ ಫುಡ್, ದೇ ವಾಂಟ್ ಗೋ ಹಿಯರ್ ಆ್ಯಂಡ್ ದೇರ್. ಸೊ ಬೆಟರ್ ನಾವೇ ಏನಾದರೂ ಪ್ಯಾಕ್ ಮಾಡ್ಕೊಂಡು ಹೋಗೋಣ, ಹೆಂಗಿದ್ರು ಇಟ್ಸ್ ಅರ್ಲಿ ಮಾರ್ನಿಂಗ್ ಅಲ್ವಾ ಅಂಥೇಳಿ. ದಿಸ್ ಇಸ್ ಅರೌಂಡ್ ಐ ಥಿಂಕ್ ಐ ವೋಕ್ ಅಪ್ ಅರೌಂಡ್ 5 o'clock. ಸ್ನಾನ ಮಾಡಿ ಎಲ್ಲ ಮಾಡಿ ದೇವ್ರ ಮನೆಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಅಷ್ಟರಲ್ಲಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಆಗೋಗಿತ್ತು. ಆ್ಯಂಡ್ ಪೂಜೆ ಮಾಡಿ ರೆಡಿಯಾಗಿ ಹೊರಡೋದು ಅಂತ ಎಲ್ಲ ಸ್ನಾನ ಮಾಡ್ಕೋತಾ ಇದ್ರು. ನಾನು ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಟ್ಟೆ ಆ್ಯಕ್ಚುಲಿ. ಬಾ ಬಾ ಹತ್ತು ಮೇಲೆ ನಡಿ, ಸ್ನಾನ ಮಾಡ್ಕೊಳ್ಳೋಣ ನಾವು. ನಡಿ. ಎಣ್ಣೆ ಇತ್ತು ಅದರಲ್ಲಿ. ಟಾರ್ಲೆಸ್ ಜೊತೆ ಟ್ರಾವೆಲ್ ಮಾಡಬೇಕು ಅಂದರೆ ನನಗೆ ಇತ್ತೀಚೆಗೆ ರಿಯಲೈಸ್ ಆಗಿದ್ದು ಅಂದರೆ 2 ಥಿಂಗ್ಸ್ ಇರಲೇಬೇಕು. ಒನ್ ಇಸ್ ಅವ್ರಿಗೆ ಬೇಕಾದಾಗೆಲ್ಲ ಕೊಡೋದಕ್ಕೆ ಫುಡ್ ಇರಬೇಕು. ಇನ್ನೊಂದು ನಾವು ಅದೇ ಎನರ್ಜಿ ಕೆಪಾಸಿಟಿ ಇರಬೇಕು ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ. ಸೊ ನಾನು ಆದಷ್ಟು ಕಂಫರ್ಟಬಲ್ ಆಗಿರೋ ಕ್ಲೋತ್ಸ್ ಹಾಕ್ಕೊಂಡು ಅವ್ರಿಗೆ ಏನೇನು ಬೇಕೋ ಸ್ವಲ್ಪ ನೋಡ್ಕೊಂಡು. ಯಾಕಂದರೆ ಸಾಸ್ ಕೂಡ ಆಲ್ಮೋಸ್ಟ್ 3 years ನೆಕ್ಸ್ಟ್ ಮಂತ್ ಅವಳ ಬರ್ಡೇ. ಆ್ಯಂಡ್ ವೇದ್ ಒಂದು ಈಸ್ ಆಲ್ರೆಡಿ 3.5. ಸೊ ವಿ ನೋ ದ್ಯಾಟ್ ಹೊರಗಡೆಗೆ ಅವ್ರ ಜೊತೆ ಹೋಗ್ತಿದ್ದೀವಿ ಅಂದರೆ ದೆನ್ ವಿ ಹ್ಯಾವ್ ಟು ಹ್ಯಾವ್ ಎನಫ್ ಫುಡ್, ಸ್ನ್ಯಾಕ್ಸ್ ಮತ್ತು ವಾಟರ್ ಎಲ್ಲ ಬೇಕು ಅವ್ರಿಗೆ ಅಂಥೇಳಿ. ಈವನ್ ದೋ ವಿ ವೆಂಟ್ ಇನ್ ಕಾರ್, ಇಟ್ಸ್ ಇಂಪಾರ್ಟೆಂಟ್ ದ್ಯಾಟ್ ಯಾವಾಗ ಎಲ್ಲಿರ್ತೀವೋ, ಎಲ್ಲಿ ನಿಲ್ಸೋಕ್ಕಾಗುತ್ತೋ ಇಲ್ವೋ, ಸೊ ಅದನ್ನು ನೋಡಿಕೊಂಡು ವಿ ಪ್ಯಾಕ್ ಅಕಾರ್ಡಿಂಗ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟಫ್ ಇಬ್ಬರು ಇದ್ದಿದ್ದರಿಂದ ವಿ ನೋ ದ್ಯಾಟ್ ವಿ ಕ್ಯಾನ್ ಮ್ಯಾನೇಜ್. ಆಮೇಲೆ ಪಾಂಡಿಚೇರಿ ಆಗಿರೋದ್ರಿಂದ ವಿ ನೋ ಮೋಸ್ಟ್ ಆಫ್ ದ ಪ್ಲೇಸಸ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ವಿ ಪ್ಯಾಕ್ಡ್ ಎವ್ರಿಥಿಂಗ್ ವೆರಿ ಸಿಮಿಲರ್ಲಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಆಗಿದ್ದ ವಿಷಯ ಬೇರೆ. ನಾವು ಅಂದ್ಕೊಂಡಂಗೆ ತುಂಬ ವಿಷಯ ನಡೆದಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಟ್ಸ್ ಆಲ್ ಲೈಕ್ ಒನ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಟ್ರಾವೆಲ್ ಮಾಡಿದ್ರೆ ಮಾತ್ರನೇ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಾಗೋದು. ಬಟ್ ಲೆಟ್ಸ್ ಸಿ, ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಇತ್ತು, ಎಲ್ಲೆಲ್ಲಿ ಹೋಗಿದ್ವಿ ಅಂತ. ಹೋಪ್ಫುಲಿ ಯು ಲೈಕ್ ದ ವಿಡಿಯೋ. ಆ್ಯಂಡ್ ಪಾಂಡಿಚೇರಿ ಟ್ರಿಪ್ನ ಐ ಹ್ಯಾವ್ ಡನ್ 3 parts, Day 1, Day 2, Day 3. ಬಿಕಾಸ್ ತುಂಬ ಕಾಂಟೆಂಟ್ ಇದೆ. ಐ ಡೋಂಟ್ ವಾಂಟ್ ಟು ಪುಟ್ ಎವ್ರಿಥಿಂಗ್ ಇನ್ ಒನ್ ಬ್ಲಾಗ್. ಸೊ come, let me take you guys through our Pondi trip. So this is the Day 1. ನಾವು ಇಲ್ಲಿಂದ ಪಾಂಡಿಚೇರಿ ಹೋಗ್ತಾ ಇದ್ದೀವಿ. ಜಾಕ್ ಫ್ರೂಟ್ ಹೆಂಗಿದೆ? ಬಟ್ಟೆ ಲೋಡ್ಸ್ಕೊಬೇಡ ಪ್ಲೀಸ್.
ஜெனரேட்டர் தானே டீசல் சொல்றது நீங்க? சரி சரி. ಸರಿ ಸರ್. ಹಾಯ್, ನಾವೀಗ ತಿರುವಣ್ಣಾಮಲೈನಲ್ಲಿದ್ದೀವಿ. ಇದು ಒಂದು ಸ್ಟಾಪ್, ಒಂದು ಮೇನ್ ಜಂಕ್ಷನ್ ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಹೋಗೋವಾಗ. ಸೊ ಇದಕ್ಕಿಂತ ಮೊದಲು ಒಂದು ಕೆಫೆಗೆ ಹೋಗಿದ್ವಿ. ಐ ಡೋಂಟ್ ವಾಂಟ್ ಟು ನೇಮ್ ದಟ್ ಕೆಫೆ, ಬಟ್ ಫುಡ್ ವಾಸ್ ಸೋ ಬ್ಯಾಡ್. ಜಸ್ಟ್ ಅಲ್ಲೊಂದು ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಲೊಕೇಶನ್ ವಾಸ್ ಬ್ಯಾಡ್, ಫುಡ್ ವಾಸ್ ಬ್ಯಾಡ್. ತುಂಬ ಚೆನ್ನಾಗಿತ್ತು ರಿವ್ಯೂ. ಸೊ ನೋಡ್ಕೊಂಡು ಹೋಗಿದ್ವಿ, ಬಟ್ ವಿ ಡಿಡ್ಂಟ್ ಲೈಕ್ ಇಟ್. ಸೊ ಇವಾಗ ಶಾಂತಿ ಕೆಫೆ ಅಂತ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನಾಟ್ ಮೆನಿ ಪೀಪಲ್ ಆರ್ ದೇರ್ ಬಿಕಾಸ್ ಇಟ್ಸ್ ನಾಟ್ ಅ ಸೀಸನ್ ಅಲ್ವಾ. ಸೊ ದೇ ಆರ್ ಜಸ್ಟ್ ಪ್ಲೇಯಿಂಗ್ ಅರೌಂಡ್. ದೇ ಆರ್ ಪ್ಲೇಯಿಂಗ್ ಅರೌಂಡ್. ಫುಡ್ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಫುಡ್ ತಿಂದು ಇಲ್ಲಿಂದ ವಿಲ್ ಗೋ ಟು ಪಾಂಡಿ. ನೆಕ್ಸ್ಟ್ ಆಫೀಸ್ Hey, Sazu, come. Hey, catch you. They order the food, na? They prefer it in the first. But when we are cooking and serving, You wanna eat pasta? ask them to come down. We'll eat another pasta. Okay? ಪಾಂಡಿಚೇರಿಲೆಲ್ಲ ಪಾಸ್ತಾನೇ ತಿನ್ನಕ್ಕಾಗುತ್ತೆ. ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಗಲೀಜ್ ಮಾಡ್ಕೊಂಡಿದ್ಯಾ? Make it clear. Like the same spot. डंकी चाहिए. हाय डंडी चाहिए. क्या चाहिए? डंडी चाहिए. Come on. ಸಾಜುಗೊಂದು ಕೊಡು ಬೆಬ್ಬು. ಅಯ್ಯೋ ದೇವ್ರೇ, ಒಂದಂತೆ ಕೊಡಪ್ಪ ಪ್ಲೀಸ್. ಒನ್ ಗಿವರ್ ಒನ್. Smaller one and give. No. Same. Saju, le lo. I'll show you magic trick with this. Wait, give. I'll show you magic trick. Saju, magic. Continue straight to stay on Tindivanam Bypass Road. ವೆದರ್ ಅಂತೂ ಸೂಪರ್ ಹಾಟ್ ಆಗಿತ್ತು. ಬೈ ದ ಟೈಮ್ ವಿ ರೀಚ್ಡ್ ಇಟ್ ವಾಸ್ ಆಲ್ಮೋಸ್ಟ್ 4:30 to 5 ಆಗಿತ್ತು. ಆ್ಯಂಡ್ ನಾನು Airbnb-ಇಂದ ಸ್ಟೇ ಬುಕ್ ಮಾಡಿದ್ದೆ. ಸೊ ಆ್ಯಸ್ ಸೂನ್ ಆಸ್ ವಿ ಎಂಟರ್ ಪಾಂಡಿಚೇರಿ ಅವ್ರಿಗೆ ಕಾಲ್ ಮಾಡಿದೆ ದಟ್ ವಿ ಆರ್ ಕಮಿಂಗ್, ಚೆಕ್ ಇನ್ ಮಾಡ್ತೀವಿ ಅಂತ. ಸೊ ಅಲ್ಲೊಂದು ಕತೆ ಆಯಿತು. ನಾವು ಅಂದ್ಕೊಂಡಿದ್ದ ಜಾಗ ನಾವು ಅಂದ್ಕೊಂಡಿದ್ದ ಥರ ಇರಲಿಲ್ಲ. ಇಟ್ ವಾಸ್ ಹಾರಿಬಲ್. ಆ್ಯಂಡ್ ಸೆಕೆಂಡ್ ಫ್ಲೋರ್ನಲ್ಲಿತ್ತು. ಆ್ಯಂಡ್ ಲಗೇಜ್ ಎಲ್ಲ ತಗೊಂಡು ವಿ ಕ್ಲೈಮ್ಡ್ ಅಪ್, ಮಕ್ಕಳನ್ನ ಕರ್ಕೊಂಡು ಮತ್ತೆ ಇಳಿದು, ಬಿಕಾಸ್ ವಿ ಡಿಡ್ಂಟ್ ಲೈಕ್ ಈವನ್ ಲಿಟಲ್ ಬಿಟ್ ಆಫ್ ಇಟ್. Airbnb-ಗೆ ಕಂಪ್ಲೇಂಟ್ ಮಾಡಿ ಆ್ಯಂಡ್ ವಿ ಟೋಲ್ಡ್ ದೆಮ್ ದಟ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಸ್ಟೇ. Let's meditate for a while. फिर जाएंगे, पानी में भी जाएंगे. ಅದರೊಳಗಡೆ ಫಿಶಸ್ ಇರುತ್ತೆ, ಜಲ್ಲಿ ಫಿಶ್ ಇರುತ್ತೆ, ಆಕ್ಟೋಪಸ್ ಇರುತ್ತೆ, ಏನೇನೋ ಇರುತ್ತೆ. ಶಿಪ್ ಎಲ್ಲ ಬರುತ್ತೆ ಅದರಲ್ಲಿ. पानी में क्या क्या होता है? ಮೇಕೆ ಬರಲ್ಲ. ಇಷ್ಟ ಆಯ್ತಾ? ಸಿ ಇಷ್ಟ ಆಯ್ತಾ? ಸೊ ಮಕ್ಕಳು ಕುಮಾರೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಬೀಚಲ್ಲಿ. ಐ ಥಿಂಕ್ ಇಬ್ರಿಗೂ ಫಸ್ಟ್ ಟೈಮ್ ಬೀಚ್ ನೋಡಿರೋ ಎಕ್ಸ್ಪೀರಿಯನ್ಸ್, ಬೀಚಲ್ಲಿ ಆಟ ಆಡಿರೋ ಎಕ್ಸ್ಪೀರಿಯನ್ಸ್. ಸೊ ಬೋತ್ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಕುಮಾರ್ ಇಸ್ ಆಲ್ವೇಸ್ ಅ ವಾಟರ್ ಬೇಬಿ. ಅವ್ರಿಗೆ ನೀರಂದರೆ ತುಂಬ ಇಷ್ಟ. ನಾಟ್ ಓನ್ಲಿ ಬೀಚ್, ಎವ್ರಿಥಿಂಗ್. ಕೆರೆ ಎಲ್ಲಿ ನೀರು ಸಿಕ್ಕಿದ್ರು ಜಂಪ್ ಮಾಡಿಬಿಡ್ತಾರೆ. ಮೀನ್ ವೈಲ್ ನಾನು ತಾನು ರೂಮ್ ಬುಕ್ ಮಾಡೋಣ ಅಂತ ಎಲ್ಲ ರೂಮ್ಸ್ಗೂ ಕಾಲ್ ಮಾಡಿ ವೆರಿಫಿಕೇಷನ್ ಮಾಡಿ ಚೆಕ್ ಮಾಡ್ತಿದ್ವಿ. ಆ್ಯಂಡ್ ಫೈನಲಿ ವಿ ಬುಕ್ಡ್ ಸಮಥಿಂಗ್ ರಿಯಲಿ ನೈಸ್. ಸೊ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲಿಂದ ಸೀದಾ ರೂಮ್ಗೆ ಹೋಗಿ ಫ್ರೆಶ್ ಆದ್ವಿ. ಫ್ರೆಶ್ ಆಗಿ ಸೀದಾ ಫುಡ್ ಸ್ಟ್ರೀಟ್ ಇದೆ ಪಾಂಡಿಚೇರಿನಲ್ಲಿ. ಸೊ ಅಲ್ಲಿಗೆ ಹೋಗಿ ಮಕ್ಳಿಗೆ ಏನೇನು ಬೇಕೋ ಎಲ್ಲ ತಿನ್ನಿಸಿ, ನಾವು ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರಾಕ್ ಬೀಚ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ರೂಮ್ಗೆ ಹೋಗಿ ಬೆಳಗ್ಗೆ ಬೇಗ ಸನ್ರೈಸ್ಗೆ ತಡೋಣ ಅಂಥೇಳಿ ಮಲ್ಕೊಂಬಿಟ್ವಿ ಎಲ್ಲರೂ. ಯಾಕಂದರೆ ಎಲ್ಲರೂ ಎಕ್ಸಾಸ್ಟ್ ಆಗಿ ಟಯರ್ಡ್ ಆಗಿದ್ವಿ. ಡೇ 2ನಲ್ಲಿ ಏನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು
ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಖುಷಿಯಾಗಿರಿ, ನಗ್ತಾ ಇರಿ. ಸಿ ಯು.